ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತು 2 ಸ್ಟೆಪ್ಪಲ್ಲಿ ಅಂದರೆ 2 ಸ್ಟೆಪ್ಪಲ್ಲಿ ಕ್ರೋಶ ಕುಚ್ಚು ಹೇಗೆ ಹಾಕೋದು, ಯಾವ ಥರ ಸಿಂಪಲ್ ಆದ ಡಿಸೈನ್ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಕಲರ್ ದಾರನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಸೀರೆ ಬಂದುಬಿಟ್ಟು ಪಿಂಕ್ ಕಲರು ಗೋಲ್ಡ್ ಕಾಂಬಿನೇಷನ್ ಇದೆ, ಹಾಗಾಗಿಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಗೋಲ್ಡ್ ಕಲರ್ ದಾರಾನ ಬಳಸ್ತಾ ಇದ್ದೀನಿ. ಮತ್ತು ಇಲ್ಲಿ ನೋಡಿ ಬೀಡ್ಸ್ನ ತೊಗೊಂಡಿದ್ದೀನಿ. ನಾನು ರೌಂಡ್ ಶೇಪ್ ಬೀಡ್ಸ್ನ ಬಳಸ್ತಾ ಇದ್ದೀನಿ. ಗೋಲ್ಡ್ ಕಲರು ನಿಮ್ಗೆ ಯಾವ ಶೇಪು ಬೇಕು ಆ ಥರ ಬೀಡ್ಸ್ನ ನೀವು ಬಳಸ್ಬೋದು ಸ್ನೇಹಿತರೆ. ಇವಾಗ 6 ಎಳೆ ದಾರಾನ ಸುತ್ಕೊಂಡಿದ್ದೀನಿ ನಾನು. 6 ಎಳೆ ದಾರಾನ ಸುತ್ಕೊಂಡ್ಮೇಲೆ ಇದು ಸೀರೆ ಅಂದರೆ ಜಿಗ್ಜಾಗ್ ಮಾಡಿಸ್ಕೊಂಡ್ಬಂದಿರೋದಿದೆ. ಜಿಗ್ಜಾಗ್ ಮಾಡಿಸ್ಕೊಂಡೆ ಕುಚ್ಚನ್ನು ಹಾಕಬೇಕು ಸ್ನೇಹಿತರೆ, ಆವಾಗ ಒಂಥರ ಚೆನ್ನಾಗಿ ಲುಕ್ ಕೊಡುತ್ತೆ. ನಾವು ಮಿಷಿನಲ್ಲಿ ಎಲ್ಲ ಈ ಥರ ಸ್ಟಿಚ್ ಮಾಡಿಬಿಟ್ಟು ಕುಚ್ಚನ್ನು ಹಾಕಬಾರ್ದು. ಇವಾಗ ನೋಡಿ 6 ಎಳೆ ದಾರ ಸುತ್ತಿದ್ದೀನಿ. 9.50 mm ನಾನು ಸೂಜಿನ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಲಾಸ್ಟಲ್ಲಿ ನೋಡಿ ಸೂಜಿನ ಚುಚ್ಚಿ ಇವಾಗ ಲಾಸ್ಟಲ್ಲಿ 6 ಎಳೆ ದಾರ ತೊಗೊಂಡಿದ್ದೇವಲ್ಲ, ನಾನು ಗಂಟು ಹಾಕ್ಕೊಂಡಿಲ್ಲ. ಇದೇ ಥರ ಒಂದು ನೋಡಿ ಸಿಂಗಲ್ ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಡಬಲ್ ಸತಿ ಲಾಕನ್ನು ಮಾಡ್ಕೋಬೇಕು. ಈ ಥ್ರೆಡ್ಡನ್ನು ಹಾಗೇ ಬಿಡ್ತೀನಿ ನಾನು, ಇದಕ್ಕೆ ಗಮ್ ಆಗಿಬಿಟ್ಟು ಲಾಸ್ಟಲ್ಲಿ ಕುಚ್ಚನ್ನು ಕಟ್ತೀನಲ್ವ, ಆವಾಗ ಈ ಸೇರಿಸ್ಬಿಟ್ಟು ಇದಕ್ಕೆ ಗಮ್ ಆಗಿಬಿಟ್ಟು ಕುಚ್ಚನ್ನು ಕಟ್ಕೊತೀನಿ ಸ್ನೇಹಿತರೆ. ಇವಾಗ ನೋಡಿ ನಾನು 5 ಚೈನ್ನ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಸತಿ ಲಾಕ್ ಮಾಡಾದಮೇಲೆ 1 ಸತಿ 2 3 4 5 ಅಂದರೆ ಫಸ್ಟು ಇದರಲ್ಲಿ 2 ಸತಿ ಲಾಕ್ ಮಾಡಿ 5 ಚೈನ್ನ ಹಾಕ್ಕೋಬೇಕು. ನೋಡಿ 5 ಚೈನ ಹಾಕಿಬಿಟ್ಟು ತುಂಬ ಬಟ್ಟೆನ ಎಳಿಬಾರ್ದು, ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಒಂದು ಸತಿ ಸಿಂಗಲ್ ಕ್ರೋಶ ಲಾಕ್ ಅನ್ಬೋದು, ಇಲ್ಲಾಂದರೆ ಸಿಂಗಲ್ ಕ್ರೋಶನೂ ಅನ್ಬೋದು. ಮತ್ತು ಇದಕ್ಕೆ ಇನ್ನೂ 5 ಚೈನ ಹಾಕ್ಕೋಬೇಕು. 1 2 3 4 ಮತ್ತು 5 ಚೈನ ಹಾಕ್ಕೋಬೇಕು. 5 ಚೈನ ಹಾಕಿಬಿಟ್ಟು ಮತ್ತು ಸೇಮ್ ಪೊಸಿಷನ್ ಅಂದರೆ ಕರೆಕ್ಟಾಗಿ ತುಂಬ ಲೂಸು ಬೇಡ, ತುಂಬ ಟೈಟು ಬೇಡ, ಸ್ವಲ್ಪ ಚೂರು ಲೂಸ್ ಆದರೆ ತೊಂದರೆ ಇಲ್ಲ, ಜಾಸ್ತಿ ಬಟ್ಟೆ ಎಳೆದ್ಬಿಟ್ಟು ಹಾಕಬಾರ್ದು. ಮತ್ತು ಲಾಕನ್ನು ಮಾಡ್ಕೊತಾ ಇದ್ದೀನಿ. ಇದೇ ಥರ ನೋಡಿ ಲಾಕನ್ನು ಮಾಡಿಬಿಟ್ಟು ನೀವು ಬೇಕಂದರೆ ಡಬಲ್ ಸತಿನೂ ಲಾಕನ್ನು ಮಾಡ್ಕೋಬೋದು. ನಾನು ಫಸ್ಟಲ್ಲಿ ಡಬಲ್ ಸತಿನ ಲಾಕನ್ನು ಮಾಡಿದ್ದೀನಿ. ಸೆಕೆಂಡ್ ಸತಿ ಸಿಂಗಲ್ ಅಂದರೆ ಸಿಂಗಲ್ ಕ್ರೋಶ ಅನ್ಬೋದು, ಲಾಕ್ ಅನ್ಬೋದು, ಒಂದೊಂದು ಸತಿ ಲಾಕನ್ನು ಮಾಡಿದ್ದೀನಿ. ಮತ್ತು ಇಲ್ಲಿ ನಾನು ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಗೋಲ್ಡ್ ಕಲರ್ ಬೀಡ್ಸ್ನ ಬಳಸ್ಬಿಟ್ಟು ಈ ಥರ ಬೀಡ್ಸ್ನ ಲಾಕ್ ಮಾಡ್ಕೋಬೇಕು. ನಾವು ಮಣಿ ಹಾಕ್ಕೊಂಡಿರ್ತೇವಲ್ವ, ಆ ಮಣಿನ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿಕೊಂಡು ನೋಡಿ ಇದೇ ಥರ ನೋಡಿಕೊಂಡು ಮಣಿನ ಲಾಕ್ ಮಾಡ್ಕೊತಾ ಇದ್ದೀವಿ. ನೋಡಿ ಸಿಂಗಲ್ ಕ್ರೋಶ ಅಂದರೆ ಮಣಿನ ಲಾಕ್ ಮಾಡಾದಮೇಲೆ ಸ್ಟಾರ್ಟಿಂಗಲ್ಲಿ 5 ಚೈನು 2 ಸತಿ ಹಾಕ್ಕೊಂಡು ಬೀಡ್ಸ್ ಹಾಕಿ ಲಾಕ್ ಮಾಡಿ, ಮತ್ತು ನಾನಿಲ್ಲಿ 5 ಚೈನ ಹಾಕ್ಕೊತೀನಿ. 1 2 3 4 5 ನೋಡಿ 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಬೀಡ್ಸ್ ಲಾಕ್ ಆದಮೇಲೆ 5 ಚೈನ್ ಹಾಕಿಬಿಟ್ಟು ಮತ್ತೆ 5 ಚೈನು ಲಾಕು ಮಾಡ್ಕೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಾದಮೇಲೆ ಮತ್ತೆ ನಾನು 5 ಚೈನ ಹಾಕ್ಕೊತೀನಿ ಸ್ನೇಹಿತರೆ. ಒಂದು ಸತಿ 5 ಚೈನ್ ಹಾಕಿದ್ದೀನಿ, ಮತ್ತು ಸೆಕೆಂಡ್ ಸತಿ 5 ಚೈನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಲಾಕನ್ನು ಮಾಡಿದೆ. 5 ಚೈನ್ ಹಾಕಿ ಲಾಕ್ ಮಾಡಾದಮೇಲೆ ಮತ್ತೆ ನೋಡಿ ಬೀಡ್ಸು ಮತ್ತು 2 ಸತಿ 5 ಚೈನು, ಮತ್ತು ಇನ್ನೊಂದು ಸತಿ 5 ಚೈನ ಹಾಕ್ಕೊತೀನಿ. 3 4 5 ಅಂದರೆ ನಾವು ಎಣಿಸ್ಕೊಂಡೇ ಹಾಕೋಬಹುದು. 5 ಚೈನ್ ಹಾಕಿ ಕರೆಕ್ಟಾಗಿ ಇದನ್ನು ಲಾಕನ್ನು ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನೋಡಿ ಕರೆಕ್ಟಾಗಿ ಲಾಕನ್ನು ಮಾಡಿ ಒಂದೇ ಸತಿ ಸಿಂಗಲ್ ಕ್ರೋಶ. ನೋಡಿ ಇದೇ ಥರ ಸ್ಟಾರ್ಟಿಂಗಲ್ಲಿ 2 ಸತಿ 5 ಚೈನು, ಒಂದು ಮಣಿನ ಹಾಕ್ಕೊಂಡಿದ್ದೀವಿ, ಮತ್ತು 5 ಚೈನು 3 ಸತಿನ ಹಾಕ್ಕೊಂಡು ಇದೇ ಥರ ಸೇಮು 5 ಚೈನು ಹಾಕಿ ಲಾಕನ್ನು ಮಾಡ್ಕೊತಾ ಇರೋದು. ಅಂದರೆ ತುಂಬ ಡಿಸೈನು ಚೆನ್ನಾಗಿದೆ, ಬೇಗನೂ ಆಗುತ್ತೆ. ಅಂದರೆ 2 ಸ್ಟೆಪ್ಪಲ್ಲಿ ಡಿಸೈನ್ ಇದು.
ಐದು ಚೈನ್ ಹಾಕಿ ಮತ್ತೆ ಲಾಕ್ ಆದಮೇಲೆ ಮತ್ತೆ ಬೀಡ್ಸ್ನ ಬಳಸ್ತಾ ಇರೋದು. ಒಂದು ಗೋಲ್ಡ್ ಕಲರ್ ಬೀಡ್ಸನ್ನು ಬಳಸಿಬಿಟ್ಟು ಬೀಡ್ಸ್ನ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿಬಿಟ್ಟು ಅದರ ಪಕ್ಕದಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಬೀಡ್ಸ್ನ ಹಾಕಿ ಲಾಕ್ ಮಾಡಿದ್ಮೇಲೆ ಸೀರೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ, ಸೀರೆಗೆ ಲಾಕ್ ಮಾಡಿ ಮತ್ತೆ ನಾನು ಇಲ್ಲಿ 5 ಚೈನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. 5 ಚೈನ್ ಹಾಕಿ ಕರೆಕ್ಟಾಗಿ ಮತ್ತೆ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಫುಲ್ಲು ಸೀರೆಗೆ ಇದೇ ಥರ ಕಾಂಬಿನೇಷನ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಡಿಸೈನು ಡಬಲ್ ಕಲರ್ ಅಂದರೆ ಪಿಂಕು ಸೀರೆ ಅಲ್ವಾ, ಅದಕ್ಕೆ ನಾನು ಗೋಲ್ಡ್ ಕಲರ್ ಮಿಕ್ಸ್ ಇತ್ತು, ಹಾಗಾಗಿಬಿಟ್ಟು ಪಿಂಕು ಮತ್ತು ಗೋಲ್ಡ್ ಕಲರ್ ಎರಡು ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ 2 ಕಲರ್ ಬಳಸಿಬಿಟ್ಟು ಡಿಸೈನ ಮಾಡ್ಕೋಬೋದು. ನೋಡಿ, ಇವಾಗ 5 ಚೈನ್ ಹಾಕಿಬಿಟ್ಟು ಫುಲ್ಲು ಆರ್ಚ್ ಥರ ಆರ್ಚು ನಮಗೆ ರೆಡಿ ಆಗಬೇಕಲ್ಲ. ಆರ್ಚ್ ಬೇಕಂದರೆ ನಾವು ಇದೇ ಥರ ಫುಲ್ಲು 5 ಚೈನ್ ಹಾಕ್ಕೊಂಡು ರೆಡಿನ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಈಸಿ, ತುಂಬ ಸಿಂಪಲಾದ ಡಿಸೈನ್ ಇದು. ಒಂದು ಬೀಡ್ಸು 3 ಚೈನು ಅಂದರೆ 5 ಚೈನು 3 ಆರ್ಚ್ ಮಾಡೋಕ್ಕೆ ಬೇಕು. ನೋಡಿ, ಇದು ಸೆಕೆಂಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ರೆಡಿಯಾಗಿದೆ, ಫುಲ್ಲು ನೋಡ್ತಾ ಇರ್ಬೋದು. ಸೆಕೆಂಡ್ ಸ್ಟೆಪ್ಪು ಇವಾಗ ನೋಡಿ 6 ಎಳೆ ದಾರಾನ ತೊಗೊಂಡಿದ್ದೀನಿ. 6 ಎಳೆ ದಾರ ತಗೊಂಡು ಮತ್ತೆ ಇಲ್ಲಿ ನೋಡಿ ಕರೆಕ್ಟಾಗಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. 1 ಗಂಟೆನ ಹಾಕ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ. ಲಾಕ್ ಮಾಡಿದ್ದೇವಲ್ಲ, ಫಸ್ಟಲ್ಲಿ 2 ಸತಿ ಲಾಕ್ ಮಾಡಿದ್ದೇವಲ್ಲ, ಅದ್ರ ಮೇಲೆ 1 ಸತಿ ಲಾಕ್ ಮಾಡಿಬಿಟ್ಟು ಮತ್ತು ಅದರ ಪಕ್ಕದಲ್ಲಿ 5 ಚೈನ್ ಇತ್ತಲ್ಲ, 5 ಚೈನಲ್ಲಿ ಸಿಂಗಲ್ ಕ್ರೋಶ 5 ಚೈನ್ ಹಾಕ್ಕೊಂಡಿದ್ದೇವಲ್ಲ, ಅಲ್ಲಿ ಸಿಂಗಲ್ ಕ್ರೋಶ ಹಾಕೋಬಹುದು ನಾವು. ನೀವು ಬೇಕಂದರೆ ಚೈನು ಹಾಕೋಬಹುದು ಸ್ನೇಹಿತರೆ. ನಾನಿಲ್ಲಿ ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶ ಹಾಕಿಬಿಟ್ಟು 5 ಚೈನ್ ಮೇಲೆ ಲಾಕ್ ಮಾಡಿದ್ದೇವಲ್ಲ, ಅದರ ಮೇಲೆ ಕರೆಕ್ಟಾಗಿ ಚುಚ್ಚಿ ಲಾಕನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಬರುತ್ತೆ. 5 ಚೈನ್ ಹಾಕಿದ್ದೇವಲ್ಲ, ಮತ್ತು ಸೂಜಿ ಮೇಲೆ ಇವಾಗ 2 ಸತಿ ದಾರಾನ ಸುತ್ಕೋಬೇಕು ನಾವು. ಅಂದರೆ ಸಿಂಗಲ್ ಕ್ರೋಶನೂ ಮಾಡ್ಬೋದು, ಡಬಲ್ ಕ್ರೋಶನೂ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಕ್ರೋಶ ಸೂಜಿ ಮೇಲೆ 2 ಸತಿ ಥ್ರೆಡನ್ನು ಸುತ್ಕೊಂಡ್ಬಂದು ಆ ಬೀಡ್ಸ್ ಹಿಂದೆ ನಾವು ಬೀಡ್ಸ್ ಲಾಕ್ ಮಾಡುವಾಗ ಬೀಡ್ಸ್ ಹಿಂದೆ ಒಂದು ಥ್ರೆಡನ್ನು ಇರುತ್ತೆ, ಆ ಥ್ರೆಡನ್ನು ತಗೊಂಬಂದು 2 ಸತಿ ಒಂದು ಮತ್ತು 2 ಸತಿ ಒಂದು ಈ ಥರ ಲಾಕನ್ನು ಮಾಡ್ಕೋಬೇಕು. ನೋಡಿ, ನೋಡಿಕೊಂಡು ಎಳೆಗಳು ಬಿಟ್ಟರೆ ನಮಗೇನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಫುಲ್ಲು ಒಂದು ಎಳೆ ಎಳೆದ್ರೆ ಬಿಚ್ಚೋಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಆದಷ್ಟು ಎಳೆಗಳು ಬಿಚ್ಚಲಾರ್ದೆ ನೋಡಿಕೊಂಡು ಹಾಕ್ಕೊಳ್ಳಿ ಕುಚ್ಚನ್ನು. ಲಾಕನ್ನು ಮಾಡಿದ್ದೇವಲ್ಲ, ಸೇಮ್ ಇದೇ ಥರ ಅಂದರೆ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಸೂಜಿ ಮೇಲೆ ಡಬಲ್ ಸತಿ ಥ್ರೆಡನ್ನು ಸುತ್ತಿ ಬೀಡ್ಸ್ ಹಿಂದೆ ಹೋಗಿ 2ರಲ್ಲಿ 1 ಮತ್ತು 2ರಲ್ಲಿ 1 ಸೇಮ್ ನೋಡಿ, ಸೂಜಿ ಮೇಲೆ ಥ್ರೆಡ್ ಸುತ್ತಿ ಬೀಡ್ಸ್ ಹಿಂದೆ ಹೋಗಿ ದಾರಾನ ಎಳ್ಕೊಂಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಸೇಮ್ ಲಾಕನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಈ ಥರ ಮಾಡಿದರೆ ನಮಗೇನು ಗೊತ್ತಾ, ಆರ್ಚನ ಅಲ್ಲಿ ಒಂದು ಆರ್ಚನ ರೆಡಿ ಆಗುತ್ತೆ. ನಮಗೆ ಕುಚ್ಚು ಹಾಕೋಕ್ಕೆ ಒಂದು ಆರ್ಚು ರೆಡಿ ಆಗುತ್ತೆ. ನೋಡಿ, ಸೂಜಿ ಮೇಲೆ ದಾರ ಸುತ್ತಿ 2ರಲ್ಲಿ 1 ಮತ್ತು 2ರಲ್ಲಿ 1 ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಬೇಕಂದರೆ ಸಿಂಗಲ್ ಕ್ರೋಶನ ಮಾಡ್ಕೋಬಹುದು ಸ್ನೇಹಿತರೆ. ನೀವು ಸೂಜಿ ಮೇಲೆ ದಾರ ಸುತ್ತಿ 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಫುಲ್ಲು ಅಂದರೆ ಒಂದು ಮಣಿ ಹಿಂದೆ ಥ್ರೆಡನ್ನು ಇರುತ್ತೆ ಅಲ್ವಾ, ಅದು ತುಂಬ ಲೂಸಾಗಿ ಬಿಡಬಾರ್ದು ಸ್ನೇಹಿತರೆ. ನಮಗೆ ಎಷ್ಟು ಆರ್ಚ್ ಮಾಡೋಕ್ಕೆ ಎಷ್ಟು ಕಂಬಗಳು ಬೇಕು ಅಂದರೆ ನಾವು ಎಣಿಸ್ಕೊಂಡು ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದಕ್ಕೆ ಎಷ್ಟು ಕಂಬಗಳು ಹಾಕಿರ್ತೀವಿ ನಾವು, ಅದೇ ಕರೆಕ್ಟಾಗಿ ಸೆಕೆಂಡ್ ಆರ್ಚ್ಗೂ ಅದೇ ಸೇಮ್ ಕಂಬಗಳು ಹಾಕೋಬೇಕು. ಒಂದರಲ್ಲಿ ಜಾಸ್ತಿ ಒಂದರಲ್ಲಿ ಕಡಿಮೆ ಅಂತ ಕಂಬಗಳು ಹಾಕೋಬಾರ್ದು ಸ್ನೇಹಿತರೆ. ಒಂದರಲ್ಲಿ ಇಲ್ಲಾಂದರೆ ಡಿಸೈನು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಫಸ್ಟು ಎಷ್ಟು ಕಂಬಗಳು ಲಾಕ್ ಮಾಡ್ತೀವಿ ನೋಡಿ ನಾವು, ಅದೇ ಸೇಮು ಅಷ್ಟೇ ಕಂಬಗಳು ಹಾಕ್ಕೊಳ್ಳಿ. ನೋಡಿ, ಇನ್ನೂ ಹಾಕ್ತಾಯಿದ್ದೀನಿ ನಾನು. 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ ಸುತ್ತಿ ಡಬಲ್ ಕ್ರೋಶನ ಮಾಡ್ಕೊತಾ ಇರೋದು. 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ಆರ್ಚ್ ಬರುತ್ತೆ. ನೋಡಿ, ತುಂಬ ಲುಕ್ ಕೊಡುತ್ತೆ ಸ್ನೇಹಿತರೆ. ತುಂಬ ಈಸಿ ಡಿಸೈನ್ ಇದು.
ಬೇಗನೂ ಆಗೋದೇ ಇದೇ ಥರ ಡಿಸೈನು. ನಾವು ಎಣಿಸ್ಕೋಬೇಕು ಎಷ್ಟು ಹಾಕಿದ್ದೀವಿ ಅಂತ. ನಾನು ಹಾಕಿದ್ದೀನಿ, ಇನ್ನೂ ಲೂಸ್ ಇದೆ, ದಾರ ಕಡಿಮೆ ಅನ್ನಿಸ್ತಾಯಿತ್ತು. ಅದಕ್ಕೆ ಮತ್ತೆ ಒಂದು 4-5 ಕಂಬಗಳು ಇನ್ನೂ ಹಾಕ್ಕೊತೀನಿ ನೋಡಿ ಸ್ನೇಹಿತರೆ. ಸೂಜಿ ಮೇಲೆ ಥ್ರೆಡ್ ಸುತ್ತಿ ದಾರ ಎಳ್ಕೊಂಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಫುಲ್ಲು ಆರ್ಚನ್ನ ಕಂಪ್ಲೀಟ್ನ ಮಾಡ್ಕೋಬೇಕು ನಾವು. ನಮ್ಮ ಸೀರೆಗೆ ನಾವು ಕ್ರೋಶಾ ಕುಚ್ಚನ್ನು ಹಾಕೋಬೋದು, ಕಸ್ಟಮರ್ ಸೀರೆನೂ ಹಾಕೋಬೋದು. ಮತ್ತು 5 ಚೈನು ಗ್ಯಾಪ್ ನೋಡಿ, 5 ಚೈನ್ ಲಾಕ್ ಮಾಡಿದ್ದೇವಲ್ಲ ಅದ್ರ ಮೇಲೆ ಕರೆಕ್ಟಾಗಿ ಆರ್ಚ್ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ 16 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 16 ಕಂಬ ಆದಮೇಲೆ 5 ಚೈನ್ ಮೇಲೆ ಒಂದು ಸತಿ ಸಿಂಗಲ್ ಕ್ರೋಶಾ ನೋಡ್ತಾ ಇರ್ಬೋದು. 5 ಚೈನ್ ಹಾಕಿದ್ದೇವಲ್ಲ ಅದಕ್ಕೆ ಕರೆಕ್ಟಾಗಿ ಲಾಕನ್ನು ಮಾಡಿಕೊಂಡ್ರೆ 16 ಕಂಬಗಳನ್ನ ಬಳಸ್ತಾ ಇದ್ದೀನಿ. ಅಂದರೆ 16 ಕಂಬಗಳು ಬಂದಿದೆ ಸ್ನೇಹಿತರೆ. ಒಂದು ಬೀಡ್ಸ್ ಹಿಂದೆ ಥ್ರೆಡ್ ಇದೆ ಅಲ್ಲ, 16 ಕಂಬಗಳು ಹಾಕಿದ್ದೀನಿ ನಾನು ಎಣಿಸ್ಬಿಟ್ಟು. ಮತ್ತು 5 ಚೈನು ಇದೆ ಅಲ್ವಾ, ಅದಕ್ಕೆ ಸಿಂಗಲ್ ಕ್ರೋಶನ ಮತ್ತೆ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ತುಂಬ ಈಸಿ ಆದ ಡಿಸೈನ್ ಇದು, ಸಿಂಪಲ್ ಆದ ಡಿಸೈನ್ ಸ್ನೇಹಿತರೆ. ನಿಮಗೆ ಬೇಡ ನಾವು ಸಿಂಗಲ್ ಕ್ರೋಶಾ ಮಾಡಲ್ಲ ಅಂದರೆ 5 ಚೈನ್ ಕರೆಕ್ಟಾಗಿ 5 ಚೈನ್ ಹಾಕ್ಕೊಂಡು 5 ಚೈನ್ ಇದೆಯಲ್ಲ ಅದರ ಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೋದು. ನೋಡಿ ನಾನು 5 ಚೈನ್ ಮೇಲೆ ಲಾಕನ್ನು ಮಾಡಿಕೊಂಡು ಮತ್ತೆ ಆರ್ಚನ್ನು ಸ್ಟಾರ್ಟ್ ಮಾಡ್ತೀನಿ. ನೋಡಿ ಈ ಥರ ಬರುತ್ತೆ, ಆರ್ಚು ಲುಕ್ ಕೊಡ್ತಾ ಇದೆ, ನೋಡ್ತಾ ಇರ್ಬೋದು. ಇವಾಗ ನೋಡಿ ಸೂಜಿ ಮೇಲೆ 2 ಸತಿ ದಾರಾನ ಸುತ್ತಿ ಮತ್ತೆ ಬಿಡ್ಸ್ ಹಿಂದೆ ಒಂದು ಥ್ರೆಡ್ಡನ್ನು ಇರುತ್ತೆ. ಆ ಬಿಡ್ಸ್ ಹಿಂದೆ ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ಡನ್ನು ಮತ್ತೆ ಎಳ್ಕೊಂಬಂದು ಕರೆಕ್ಟಾಗಿ 2ರಲ್ಲಿ 1 ಮತ್ತು 2ರಲ್ಲಿ 1 ಆರ್ಚನ್ನು ಮಾಡ್ಕೋಬೋದು. ಅಲ್ಲಿ ಒಂದು ಆರ್ಚನ್ನು ರೆಡಿ ಆಗುತ್ತೆ. ಬಿಡ್ಸ್ ಹಿಂದೆ ಥ್ರೆಡ್ ಇರುತ್ತಲ್ಲ ಅದರಿಂದ ಆರ್ಚನ್ನು ರೆಡಿ ಆಗುತ್ತೆ. ಎಷ್ಟು ಕಂಬಗಳು ಬೇಕು ಸ್ಟಾರ್ಟಿಂಗಲ್ಲಿ ಎಷ್ಟು ಹಾಕಿದ್ದೀನಿ ಸ್ನೇಹಿತರೆ ಅಷ್ಟೇ ಕಂಬಗಳು ನಾನು ಸೆಕೆಂಡು ಆರ್ಚಲ್ಲಿನೂ ಹಾಕ್ಕೊತಾ ಇದ್ದೀನಿ. ಫುಲ್ ಸೀರೆಗೆ ಸೇಮ್ ಹಾಕ್ಕೋಬೇಕು. ಇವಾಗ ನೋಡಿ ಇದೇ ಥರ ಸೇಮ್ ಹಾಕ್ಕೋಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸೆಕೆಂಡು ಆರ್ಚನ್ನು ಕಂಪ್ಲೀಟ್ನ ಮಾಡ್ತಾ ಇರೋದು. ಅಂದರೆ ಡಬಲ್ ಕ್ರೋಶಾ ಮಾಡಿ ಕಂಬಗಳ್ನ ರೆಡಿ ಮಾಡ್ಕೊತಾ ಇರೋದು. ದಾರಾನ ಸ್ವಲ್ಪ ಕೈ ಬೆರಳು ಸುತ್ಕೊತೇವಲ್ಲ ಲೂಸ್ ಆಗುತ್ತೆ, ನಾವು ನೋಡ್ಕೊಂಡು ಟೈಟಾಗಿ ಸುತ್ಕೊಂಡು ಹಾಕಬೇಕು. ನೋಡಿ ಮತ್ತೆ ಡಬಲ್ ಕ್ರೋಶಾ ಸೂಜಿ ಮೇಲೆ ದಾರ ತಗೊಂಡು ಎಳ್ಕೊಂಡು ಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಸೇಮು ಇದು ಆರ್ಚನ್ನು ಕಂಪ್ಲೀಟ್ನ ಮಾಡ್ಕೋಬೋದು. ತುಂಬ ಈಸಿಯಾದ ಮೆಥಡಲ್ಲಿ ಈ ಡಿಸೈನ್ನ ಕಂಪ್ಲೀಟ್ನ ಮಾಡ್ಬೋದು ಸ್ನೇಹಿತರೆ. ಇದೇ ಥರ ಫುಲ್ ಸೀರೆನ 16 ಕಂಬಗಳು ಹಾಕ್ಕೊಂಡು ಬರ್ತಾಯಿರ್ತೀನಿ ನಾನು. ಒಂದೊಂದು ಆರ್ಚ್ ಮಾಡಬೇಕಂದ್ರೆ 16 ಕಂಬಗಳು ಬೇಕು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಆರ್ಚ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಕಂಬಗಳು ಹಾಕಿ 16 ಕಂಬ ಹಾಕಿದ್ಮೇಲೆ ಹೇಗೆ ಲುಕ್ ಕೊಡ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಾನು ಸಿಂಗಲ್ ಕಲರೇ ಬಳಸಿದ್ದೀನಿ, ಕುಚ್ಚು ಕಟ್ಟೋಕ್ಕೆ ಡಬಲ್ ಕಲರ್ನ ಬಳಸಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಆರ್ಚು ತುಂಬ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ನಮಗೆ. ಸೇಮ್ ನೀವು ಇದೇ ಥರನ ಹಾಕ್ಕೊಳ್ಳಿ. ಇದು ಮಧ್ಯ ಇದೆ ಅಲ್ವಾ, ಇಲ್ಲಿ ಎಲ್ಲ ಕುಚ್ಚನ್ನು ಕಟ್ಕೋಬೇಕು. ಇವಾಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಡಿಸೈನ್ ಅಂತ. ಬನ್ನಿ ನೋಡಿ ಕುಚ್ಚು ಕಟ್ಟಿದ್ದೀನಿ, ರೆಡಿಯಾಗಿದೆ ನೋಡಿ. ಡಬಲ್ ಕಲರ್ ಪಿಂಕು ಮತ್ತು ಗೋಲ್ಡು 2 ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ. ಈ ಥರ ಬಂದಿದೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಾಗಿದೆ. ಸಿಂಪಲ್ ಆದ 2 ಸ್ಟೆಪ್ಪಲ್ಲಿ ಡಿಸೈನ್ ಇದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಡ್ ತನಕ ವಾಚ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.